ಆತ್ಮೀಯ ಸಹ್ಯಾದ್ರಿ ವೀಕ್ಷಕರೇ, ಸ್ನೇಹಿತರೆ, ಈಗಾಗಲೂ ನೋಡ್ತಾ ಇದ್ದೇವೆ. ಮುರಾರ್ಜಿ ವಸತಿ ಶಾಲೆ ಅಂತ ಹೇಳಿದಾಗ ರಾಜಕಾರಣಿಗೆ ವರ್ಷದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಆದಾಗ ಒಂದು ಸೀಟ್ ಕೊಡಿಸಿ ಅಂತ ಭಾಳ ಜನ ಬರ್ತಾರೆ. ಅದರಲ್ಲೂ ಬರೋರು ಯಾರು ಅಂದರೆ ಬಡವರು, ಮಧ್ಯಮ ವರ್ಗದವರು, ಕಾರ್ಮಿಕರ ಮಕ್ಕಳು. ಅವರಿಗೊಂದು ನಂಬಿಕೆ ಇದೆ, ಸರ್ಕಾರದ ಮುರಾರ್ಜಿ ಶಾಲೆಯಲ್ಲಿ ನನ್ನ ಮಗಳು ವಸತಿ ಶಾಲೆಯಲ್ಲಿದ್ದು ನಮಗೆ ಖರ್ಚು ವೆಚ್ಚಗಳಿಲ್ಲದೇ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತ. ದುರಾದೃಷ್ಟ ಅಂತ ಹೇಳ್ಬೋದು, ಕೊಪ್ಪದ ಮುರಾರ್ಜಿ ಶಾಲೆ ಹೆಸರುವಾಸಿ ಆಗ್ತಾಯಿದೆ, ಸಾವಿಗೆ ಹೆಸರಾಗ್ತಿದೆ. ಅಮೂಲ್ಯ ಸತ್ತೋದ್ಲು, ನೆನ್ನೆ ದಿನ ಸಮಿತಾ ಸತ್ತೋಗ್ತಾಳೆ. ಆದರೆ ಆ ಸಾವಿನ ಹಿಂದೆ ಒಂದು ನಿಗೂಢತೆ ಇದೆ ಅಂತ ಕಾಣ್ತಾ ಇದೆ. ಕಾರಣ, ಎರಡು ಸಾವುಗಳು ಒಂದೇ ಥರದಲ್ಲಾಗತ್ತೆ. 2023 ಸಾವು, 2025 ಸಾವು. ಎರಡೂ ಹೆಣ್ಣುಮಕ್ಕಳು ಮಧ್ಯರಾತ್ರಿ ಹೇಳ್ತಾರೆ, ಯಾವುದು ವಾಶ್ರೂಮ್ ಇದೆ ಅದೇ ವಾಶ್ರೂಮ್ಗೆ ಹೋಗ್ತಾರೆ, ಅದೇ ರೀತಿಯಲ್ಲಿ ಸಾಯ್ತಾರೆ. ಇದ್ರ ಹಿಂದೆ ಯಾವುದೋ ಒಂದು ಕುಕೃತ್ಯ ಇದೆ ಅಂತ ಕಾಣ್ತಾ ಇದೆ. ಯಾಕಂದರೆ ನಡುರಾತ್ರಿ ಹೋಗುವಾಗ ಅವರ ಸಾಯುವ ರೀತಿಯಲ್ಲಿ ಯಾವುದೋ ಒಂದು ಮಾಲ್ಗೆ ಹೋಗಿ ಪರ್ಚೇಸಿಗೆ ಹೋಗೋದ ರೀತಿ ಇದೆ. ನಾನಾದರೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ವಿಶೇಷವಾಗಿ ಸ್ಥಳೀಯ ಶಾಸಕರಾದ ರಾಜೇಗೌಡರಿಗೆ ಒತ್ತಾಯ ಮಾಡ್ತೇನೆ. ರಾಜೇಗೌಡ್ರೆ, ಎಲ್ಲ ಸಾವುಗಳಿಗಿಂತ ಒಂದು ವಿದ್ಯಾರ್ಥಿನಿ ಸಾವು ಸರ್ಕಾರದ ವಸತಿ ಶಾಲೆಯಲ್ಲಿ ಸಾಗೋದು. ಯಾರನ್ನೂ ದೂರ್ತಾ ಇಲ್ಲ, ಮಾತು ಹೇಳಿದಾಗ ಸುಧಾಕರ್ ಶೆಟ್ಟರಿಗೆ ಹೇಳಿದ್ದಾರೆ ಅಂತ ಹೇಳೋದಲ್ಲ. ಮೊದಲು ಅಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಒಬ್ಬ ಶಾಸಕರು ಒಂದು ಕ್ಷೇತ್ರಕ್ಕೆ ರಾಜರಿದ್ದಾಗಿ ಆ ಶಾಸಕರನ್ನ ಬಿಟ್ಟು ಯಾವುದೇ ಒಂದು ಸಭೆ ಅಥವಾ ಮೀಟಿಂಗ್ಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ಅಧೀನದಲ್ಲಿರುವಂಥ ಮುರಾರ್ಜಿ ಶಾಲೆಯಲ್ಲಿ 2 ಸಾವಾಯಿತು. 2 ಸಾವಿನ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಅಂತ ನೋಡಲಿಕ್ಕಾಗಲ್ಲ. ಅಂದರೆ 2 ಸಾವು ಆದಾಗ ಅಧಿಕಾರದಲ್ಲಿದ್ದವರು ನೀವೇ ರಾಜೇಗೌಡರು. 2 ಸಾವಿನ ಅಧಿಕಾರದಲ್ಲಿದ್ದವರು ನೀವು ಆ ಥರದ ಸಾವುಗಳಾದಾಗ ನಾವು ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಅಲ್ಲಿರುವಂಥ ನ್ಯೂನ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆ ಹೆಣ್ಮಗಳು ಸತ್ತಿದ್ದಾಳೆ, ಅಲ್ಲಿರುವಂಥ ಏನು ಮೂಲಭೂತ ಸೌಕರ್ಯಗಳು ಸಂಪೂರ್ಣ ಇಲ್ಲದೇ ಇರುವಂಥ ನಿರ್ಗತಿಕರಿರುವಂಥ ವ್ಯವಸ್ಥೆ ಇದೆ. ನೀರು ಬರದೇ ಇರೋ ವಾಶ್ರೂಮು, ನಲ್ಲಿ ಇಲ್ಲದೇ ಇರೋ ವಾಶ್ರೂಮು, ಆ ಗೋಡೆಗಳು, ಅದನ್ನೆಲ್ಲ ನೋಡಿದ್ರೆ ಯಾಕೆ ನಾವು ಈ ಸರ್ಕಾರ ನಡೆಸ್ತಿದ್ದೀರಿ ನೀವು ಅಂತ ಕೇಳಬೇಕಾಗತ್ತೆ. ಸ್ನೇಹಿತರೆ, ಮತ್ತು ಇನ್ನೊಂದು ಕಥೆ ನೋಡಿದೆ ನಾನು. ಆ ಸಾವಿನಲ್ಲಿ ಆಯ್ತಲ್ಲ, ಅಷ್ಟು ತರಾತುರಿನಲ್ಲಿ ನಾವು ಅದನ್ನು ದಫನ್ ಮಾಡೋದ್ರ ಬಗ್ಗೆನೇ ಎಲ್ಲ ಇಲಾಖೆನೂ ಓಡಾಡ್ತು. ಸಾರ್ವಜನಿಕರು ಸೈಲೆಂಟ್ ಆದರು. ಯಾಕೆ ಅಂತ ಗೊತ್ತಾಗಿಲ್ಲ. ಅದೇ ಒಂದು ಆಕ್ಸಿಡೆಂಟ್ ಆದರೂ ಒಂದು ಹೆಣ ಇಟ್ಕೊಂಡು ಒಂದು ದಿನ ಅಧಿಕಾರಿಗಳು ಬರದೇ ತೆಗಿಯಲ್ಲ. ಆದರೆ ಇದನ್ನು ಭಾಳ ತರಾತುರಿನಲ್ಲಿ ಅದನ್ನು ದಫನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದು ಇರ್ಬೋದು, ಯಾಕಂದರೆ ಎಲ್ಲಾದರೂ ಸೆನ್ಸಿಟಿವ್ನೆಸ್ ಕ್ರಿಯೇಟ್ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ. ಬಟ್ ಈ ಸೆನ್ಸಿಟಿವ್ನೆಸ್ ಕ್ರಿಯೇಟ್ ಆಗ್ತಿರಲಿಲ್ಲ. ಕಾರಣ ಭಾಳ ಮಳೆ ಇದೆ, ಅದೇ ತಡೀತಾ ಇದೆ. ಬಂಧುಗಳೇ, ನಾನು ನಿಮಗೆ ಒತ್ತಾಯ ಮಾಡ್ತೇನೆ, ವಿಶೇಷವಾಗಿ ಸರ್ಕಾರಕ್ಕೆ. ಆ ಮಗಳು ಸತ್ತಿದೆ, ಆ ಮಗು ಸತ್ತಿದೆ, ಅವ್ರ ತಂದೆ ತಾಯಿಗೆ ಹೆಣ್ಣುಮಕ್ಕಳು ಮಾತ್ರ, 2 ಹೆಣ್ಮಕ್ಳು ಮಾತ್ರ. ಒಂದು ಹೆಣ್ಮಗಳು, ಅದು ಚುರುಕಿರುವ ಹೆಣ್ಮಗಳು, ಒಂದು ಕಾನ್ಫಿಡೆನ್ಸ್ ಇದ್ದುವಂಥ ಹೆಣ್ಮಗಳು ಸತ್ತೋಗಿದ್ದಾಳೆ. ಅವಳು ತಾನೊಂದು ಮುಂದೊಂದು ದಿನ ಅಧಿಕಾರಿ ಆಗಬೇಕಂತ ಯೋಚನೆ ಮಾಡಿದ್ರು ಅವರು. ಆ ದಕ್ಷ ಅಧಿಕಾರಿ ಆಗುವಂಥ ಒಂದು ಹೆಣ್ಮಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಸರ್ಕಾರ ಆ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ. ನೀವು ಎಲ್ಲೋ ಸಣ್ಣದು ಯಾವುದೋ ಘಟನೆ ಆದಾಗ ಸ್ವಲ್ಪ ಜನ ಮಾಬಾದಾಗ ಹೋಗಿ ಸಾಂತ್ವನ ಹೇಳ್ತೀರಿ. ಆದರೆ ಒಂದು ಹೆಣ್ಣುಮಗಳು ಸರ್ಕಾರಿ ವಸತಿ ಶಾಲೆಯಲ್ಲಿ ಸತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಕಣ್ಮುಚ್ಚಿ ಕೂತಿದ್ದಾರೆ. ಸರ್ಕಾರನೇ ಸಾವಿಗೆ ಕಾರಣ ಅಂತ ಹೇಳ್ತೇನೆ ನಾನು. ಸರ್ಕಾರನೇ ಸಾವಿಗೆ ಕಾರಣ. ಸರ್ಕಾರ ಸರಿಯಾದ ರೀತಿಯಲ್ಲಿ ಅದನ್ನು ಏನು ವಸತಿ ಶಾಲೆ ನಡೆಸಿದರೆ ಸಾವಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ವಸತಿ ಶಾಲೆಗಳಿದ್ದಾವೆ. ನಾನು ಒಬ್ಬ ವಸತಿ ಶಾಲೆ ನಡೆಸೋನು, 25 ವರ್ಷದಿಂದ ವಸತಿ ಶಾಲೆ ಮಾಡ್ತಾಯಿದ್ದೇನೆ. ಹೆಣ್ಣುಮಕ್ಳಿರುವಂಥ ವಸತಿ ಶಾಲೆ. ಹೆಣ್ಣುಮಕ್ಕಳು ಭಾಳ ಸೆನ್ಸಿಟಿವ್. ಸಣ್ಣ ವಿಷಯಕ್ಕೆ ಅವ್ರದ್ದು ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತಾರೆ.
ಅವರಿಗೆ ಆತ್ಮಹತ್ಯೆ ಇನ್ನೊಬ್ಬರು ಮಾಡ್ಕೊಂಡಿರೋ ಆತ್ಮಹತ್ಯೆನೇ ಒಂದು ಮಾದರಿಯಾಗಿ ಕಾಣುತ್ತೆ. ನಾವು ಜಾಗ್ರತೆ ಆಗಿರಬೇಕು. ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋದು, ನೀವು ಕೊಪ್ಪಕ್ಕೆ ಬನ್ನಿ, ಏನು ನಿಮ್ಮ ಮೊರಾರ್ಜಿ ಶಾಲೆಯ ವ್ಯವಸ್ಥೆಯನ್ನು ನೋಡಿ ಅಂತ ಹೇಳ್ತೇನೆ. ಭಾಳ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿರೋರು, ಇವತ್ತಿನ ಜಾರ್ಜ್ ಅವರು ಭಾಳ ದೊಡ್ಡ ಇನ್ಸ್ಟಿಟ್ಯೂಷನ್ ಇರೋರು. ನೀವು ಬಂದು ಅದನ್ನು ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಕುಟುಂಬದವ್ರು ಯಾರಾದರೂ ವಾಸ ಮಾಡಲಿಕ್ಕಾಗತ್ತಾ ಅಂತೇಳಿ. ಅದಕ್ಕೆ ಮೊದಲು ಆ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ ಅಂತ ಹೇಳ್ತೇನೆ. ಬಂಧುಗಳೇ, ಮತ್ತೊಂದು ಮಾತು ಹೇಳ್ತೇನೆ, ಇದಿಷ್ಟು ಆಗಿದೆಯಲ್ಲ, ನೀವೇನು ಅದಕ್ಕೆ 4 ಲಕ್ಷನ 5 ಲಕ್ಷನ ಕೊಡ್ತೀನಿ ಅಂತ ಹೇಳ್ತೀರಂತೆ. ಅದು ಆಗೋದೇ ಇಲ್ಲ. 15 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಬೇಕು. ನೀವು 15 ಲಕ್ಷ ಪರಿಹಾರ ಕೊಡಬೇಕು. 15 ಲಕ್ಷ ನೀವು ಪರಿಹಾರ ಕೊಡದೇ ಇದ್ದರೆ, ನಾನು ಚಿಕ್ಕಮಗಳೂರಲ್ಲಿ ನೋಡಿದೆ, ಯಾರೋ ದಯಾಮರಣಕ್ಕೆ ಹಾಕಿದ್ದಾರೆ. ಅವ್ರು ಆ ಥರ ಆದರೆ ಏನು ಮಾಡ್ತೀರಿ ನೀವು? ತಂದೆ ತಾಯಿಗಳು ಏನಾದರೂ ನನ್ನ ಮಗಳನ್ನು ಕಳ್ಕೊಂಡಿದ್ದೀವಿ, ನನಗೆ ಮುಂದಿನ ಜೀವನಕ್ಕೆ ತೊಂದರೆ ಆಗುತ್ತೆ ಅಂದರೆ ಏನು ಮಾಡ್ತೀರಿ ನೀವು? 15 ಲಕ್ಷ ರೂಪಾಯಿಗಳ ಸರ್ಕಾರ ಪರಿಹಾರ ಕೊಡಬೇಕು, ಪರಿಹಾರಧನ ಕೊಡಬೇಕು. ಮೊರಾರ್ಜಿ ಶಾಲೆಗೆ ಇದು ಒಂದು ಬೆಂಚ್ ಮಾರ್ಕ್ ಆಗಬೇಕು. ಇಂದು ಯಾರ್ಯಾರು ಅಧಿಕಾರಿಗಳಿದ್ದಾರೋ, ಯಾರು ಪ್ರಾಂಶುಪಾಲಗಳಿದ್ದಾರೋ, ಯಾರು ವಾರ್ಡನ್ಗಳಿದ್ದಾರೋ, ಅವರೆಲ್ಲದನ್ನು ಇದರಲ್ಲಿ ಚಾರ್ಜ್ ಶೀಟಲ್ಲಿ ಬರಬೇಕು ಅವರು. ಆಗ ಮಾತ್ರ ಮತ್ತೊಮ್ಮೆ ಈ ಥರದ ಘಟನೆ ನಡೆಯೋದಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ನಾನು ಹೇಳ್ತೇನೆ, ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ. ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಅವ್ರ ಮನೆ ಹೋಗಿ ಅವರಿಗೆ ಹೇಳಿ, ಸಾಂತ್ವನ ಹೇಳಿ, 15 ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ.